ಮೊದಲನೇದಾಗಿ ನಾವೆಲ್ಲ ಆಫೀಸ್ ಬೇರರ್ಸು ಗೆದ್ದಿದ್ದೀವಿ. ಗೆದ್ದಂಥವರೆಲ್ಲರೂ ಕೂಡ ನಮ್ಮ ಸಾಹೇಬರು, ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಗೌರವಾನ್ವಿತ ಸದಸ್ಯರು ಕೂಡ ಅವರ ಕೊಡುಗೆ ಭಾಳ ಜಾಸ್ತಿ. ಅನೇಕ ಈ ಬಜೆಟ್ನಲ್ಲಿ ನಮ್ಗೆ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ಚಿತ್ರರಂಗಕ್ಕೆ ಒಂದು ನೆಲೆ ಬೇಕಾಗಿದೆ. ಶತಮಾನೋತ್ಸವದತ್ತ ಹೋಗ್ತಾ ಇದ್ದೀವಿ. ಅದಕ್ಕೆ ಜಾಗವನ್ನು ಕೇಳಲಿಕ್ಕೆ ಸಾಹೇಬ್ರ ಹತ್ರ ಬಂದಿದ್ವಿ ಮತ್ತು ಚಿತ್ರರಂಗದ ಎಲ್ಲರಿಗೂ ಒಂದು ಸೂರು ಬೇಕಾಗಿದೆ. ಅನೇಕರಿಗೆ 100 ವರ್ಷಕ್ಕೆ ಹೋಗ್ತಾ ಇದ್ದರೂ ಕೂಡ ಸೂರಿನ ಅವಶ್ಯಕತೆ ಎಲ್ಲರಿಗೂ ಕಾಣಿಸ್ತಿದೆ ಅನೇಕರಿಗೆ. ಅದನ್ನು ಕೂಡ ಸಾಹೇಬ್ರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹಾಗೆ ಸಬ್ಸಿಡಿಯನ್ನು ಅದನ್ನು ಉಳಿಸ್ಕೋಬೇಕು, ಸಬ್ಸಿಡಿ ಬೇಕು ಅನ್ನೋದ್ರ ಬಗ್ಗೆ ಕೇಳಕ್ಕೆ ಬಂದಿದ್ವಿ. ಉದ್ಯಮದ ಅನೇಕ ಸಮಸ್ಯೆಗಳ ಬಗ್ಗೆ ಸಾಹೇಬ್ರ ಜೊತೆಯಲ್ಲಿ ಮಾತಾಡಿದ್ವಿ. ನಮಗೆ ಸ್ಪಂದಿಸಿ ಖಂಡಿತವಾಗ್ಲೂ ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ. ಥಿಯೇಟ್ರ್ಗಳದ್ದು ಭಾಳ 250ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಈಗಾಗಲೇ ಮುಚ್ಚಿ ಹೋಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ 100ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಮುಚ್ಚುತ್ತೆ ಅಂತ ಹೇಳ್ತಿದೆ. ಆ ಕಾರಣದಿಂದಾಗಿ ಚಿತ್ರಮಂದಿರಗಳ ಉಳಿವು ಅತ್ಯವಶ್ಯಕವಾಗಿದೆ. ಅವುಗಳಿಗೆ ಈ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ವರ್ಗಕ್ಕೆ ನೀಡೋ ಹಾಗೆ 4% ಬಡ್ಡಿ ದರದಲ್ಲಿ ಅವರಿಗೆ ಅನುದಾನವನ್ನು ಕೊಟ್ಟು ಒಂದಷ್ಟು ಹಣವನ್ನು ಮೀಸಲಾಗಿಟ್ಟರೆ ಬಜೆಟಲ್ಲಿ ಮುಂದಿನ ದಿನಗಳ ಚಿತ್ರಮಂದಿರಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ನಮ್ಮ ಮಂದಟ್ಟ ಮಾಡಿದ್ದೀವಿ. ತುಂಬ ಥ್ಯಾಂಕ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.